ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಜೇಶ್ವರ ತಾಲೂಕು ಇಂಡಿನ ವತಿತ್ತು ನಮ್ಮ ಇನ್ನೊಂದು ಅಧ್ಯಯನ ಪ್ರವಾಸ ಮಲ್ತೊಂದುಲ್ಲ. ಈ ಅಧ್ಯಯನ ಪ್ರವಾಸ ತೊಂಜಿ ಹಂಗವತ್ತು ಫಸ್ಟಿಗೆ ನಮ್ಮ ಅನಂತಪುರದ ದೇವಸ್ಥಾನಕ್ಕೂ ಭೇಟಿ ನೀಡುವುದಿಲ್ಲ. ಭೇಟಿ ಇದ್ದು ದೇವರ ದರ್ಶನ ಮಲ್ತದ್ದು ಕಲ್ಪಡ್ತು ಸಿರಿಬಾಗಿಲು ಯಕ್ಷಗಾನ ಕೇಂದ್ರಗೆ ಪಾರುಂಡು ಮಕ್ಕೈತಿ ಮುಖ ಬಂತು. ಅಲ್ಲಿ ನಾವು ಬಬಿಯ ಎರಡನೇ ಬಬಿಯವನ್ನು ನಾವು ಕಾಣಬಹುದು. ನೋಡಿ, ದೇವಸ್ಥಾನದ ಮೂಲೆಯಲ್ಲಿ ಮಲಕೊಂಡಿದೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಮೊದಲನ ಬಬಿಯನ್ನು ನೋಡಿಲ್ಲ, ಈಗ ಎರಡನೇ ಬಬಿಯನ್ನು ನೋಡ್ತಾ ಇದ್ದೀವಿ. ಇದೊಂದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ನಿದ್ದೆ ಬಂದಿದೆ ಅದಕ್ಕೆ, ಸ್ವಲ್ಪ ಕೂಡ ಅಲ್ಲಾಡೋದಿಲ್ಲ ಅದು. ಅನಂತಪುರ ದೇವಸ್ಥಾನದ ಪಿರವದ ಕರೆ ಬಬಿಯನಿದ್ರೆ ಪಿರಾಡು ಸಿರಿಬಾಗಿಲು ವೆಂಕಪ್ಪಯ್ಯನವರ ಹೆಸರಿನಲ್ಲಿ ಈ ಸಂಸ್ಥೆ ಇದೆ. ಕಾಸರಗೋಡಿನ ಅವರು ಕವಿಗಳಾಗಿದ್ದರು. ಸರ್, ನಾವು 45 ವರ್ಷಗಳ ಹಿಂದೆ ಅವರು ತೀರಿ ಹೋಗಿದ್ದಾರೆ. ಅವರ ಹೆಸರನ್ನು ಶಾಶ್ವತವಾಗಿರಿಸುವ ದೃಷ್ಟಿಯಿಂದ ಕಾಸರಗೋಡು ಕನ್ನಡ ಹಾಗೂ ಯಕ್ಷಗಾನ ಕಲೆಯ ದೊಡ್ಡ ಕೇಂದ್ರ. ಮೊದಲು ಯಕ್ಷಗಾನ ಜನ್ಮಭೂಮಿ ಕುಂಬ್ಳೆ ಸೀಮೆ. ನನ್ನ ವ್ಯಾಪ್ತಿಯು ಯಕ್ಷಗಾನ. ಆದ್ದರಿಂದ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೂ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಲವು ಕಾರ್ಯಕ್ರಮಗಳು ಅಧ್ಯಯನ ರೀತಿಯಲ್ಲಿ ಇಲ್ಲಿ ಆಯೋಜಿಸ್ತಾ ಬರ್ತಾ ಇದೆ. ಇಷ್ಟಕ್ಕೂ ಪೂಜ್ಯ ಕಾವಂದರ ಆಶೀರ್ವಾದ, ಧರ್ಮಸ್ಥಳ ಮಂಜುನಾಥಸ್ವಾಮಿಯ ಅನುಗ್ರಹ ಖಂಡಿತ ಆಗಲಿ ಸರ್. ಮತ್ತು ನಮ್ಮ ಧರ್ಮಸ್ಥಳ ಮೇಳದ ಮಹಾಗಣಪತಿ ದೇವರು ಇಲ್ಲಿಗೆ 3 ಸಲ ಬಂದಿದ್ದಾರೆ, ಇಲ್ಲಿ ಕೂತಿದ್ದಾರೆ ಒಂದು. ಈ ಸಲ ಮಾರ್ಚ್ 31ಕ್ಕೆ ಇಲ್ಲಿ ಮಧ್ಯಾಹ್ನ ಪೂಜೆ ಎಲ್ಲ ಇಲ್ಲೇ ಇದೆ, ಆಟ ಇಲ್ಲಿ ಬಿದ್ದರಡ್ಕಲ್ಲಿ. ಬರುವ ವರ್ಷ ಒಂದು ಸೇವೆ ಮಾಡಬೇಕು ಅಂತ ಉಂಟು ಇಲ್ಲಿ. ಎಲ್ಲ ಮಂಜೇಶ್ವರ, ಪೂಜ್ಯ ಕಾವಂದರು ಒಂದು ಲೋಕಾರ್ಪಣೆ ಮಾಡಿದೆ. ಇದು 23 ಡಿಸೆಂಬರ್ 26ಕ್ಕೆ, ಡಿಸೆಂಬರ್ 26ಕ್ಕೆ ಇನಾಗ್ರೇಷನ್ ಆದ. 2 ವರ್ಷ ಆಯಿತು. ಇದು ಕಲೆ ಸಂಸ್ಕೃತಿಯ ಅಧ್ಯಯನ ಕೇಂದ್ರ. ಎಲ್ಲವೂ ಇದೆ, ಭಜನೆ, ಸಾಹಿತ್ಯ, ಯಕ್ಷಗಾನಕ್ಕೆ ಸಂಬಂಧಿಸಿದ್ದು ತುಂಬ ಕಾರ್ಯಕ್ರಮಗಳಾಗ್ತದೆ ಇಲ್ಲಿ. ದೊಡ್ಡ ಸಮ್ಮೇಳನಗಳು, ಶಿಬಿರಗಳು, ಇಂಥದ್ದೆಲ್ಲ ನಿರಂತರ. ನಮ್ಮ ಗ್ರಾಮಾಭಿವೃದ್ಧಿಯ ಸಣ್ಣ ಸಣ್ಣ ಕಾರ್ಯಕ್ರಮಗಳೆಲ್ಲ ಈ ವಲಯದಲ್ಲೇ ಇಲ್ಲೇ ಮಾಡ್ತಾರೆ. ಇವಾಗ ಛತ್ರ ಗಣಪತಿ ಮೇಳ ತಿರುಗಾಟದಲ್ಲಿ ಒಟ್ಟಿಗೆ ಇರುವ ಗಣಪತಿ ದೇವರು. ಅಂದರೆ ನಮ್ಮ ಧರ್ಮಸ್ಥಳ ಮೇಳದ ಯಕ್ಷಗಾನ ಅದು ಆರಾಧನಾ ಕಲೆ. ಈಗ ಕುಂದಾಪುರ ಬದಿಯೆಲ್ಲ ನಡೆದಾಡುವ ದೇವಸ್ಥಾನ ಅಂತ ಹೇಳ್ತಾರೆ. ಅದಕ್ಕೆ ಮಧ್ಯಾಹ್ನ ಗಣಹೋಮ, ಸಂತರ್ಪಣೆ, ಸಂಜೆ ಮೆರವಣಿಗೆ ಎಲ್ಲವೂ ಆಗಬೇಕು. ಛತ್ರದಲ್ಲಿರುವ ಗಣಪತಿ. ಕಲಾವಿದರು ಯಕ್ಷಗಾನಕ್ಕೆ ತೆಂಕು, ಬಡಗು, ಬಡಾವರನು ಅಂದರೆ ಹೊನ್ನಾವರ, ಶಿವಮೊಗ್ಗ ಜಿಲ್ಲೆಯವರು. ಪಿತಾಮಹ ಪಾರ್ಥಿಸುಬ್ಬ, ಕುಂಬ್ಳೆ ಸೀಮೆ, ಕುಂಬ್ಳೆ ಪಾರ್ಥಿಸುಬ್ಬ ಯಕ್ಷಗಾನ ಅದರಲ್ಲೂ ತೆಂಕುದುಟ್ಟು ಯಕ್ಷಗಾನದ ಮೂಲ ಪುರುಷ. ಅವರನ್ನು ನೆನಪಿಸಿಕೊಂಡು ಈ ಯಕ್ಷಗಾನ ಮ್ಯೂಸಿಯಂ ಇದೆ.
ಹಾಂ, ಯಕ್ಷಗಾನ ಮ್ಯೂಸಿಯಂ. ಸಾಧಾರಣ 80ರಿಂದ 85 ಒಳಗೆ ಯಕ್ಷಗಾನದ ವೇಷಭೂಷಣಗಳು ಮತ್ತು ಮುಖವರ್ಣಿಗೆ ಈ ರೀತಿಯಲ್ಲಿ ಇರ್ತದೆ. ಹಾಂ ಹಾಂ, ಅಲ್ಲಿ ಮೇಲೆ ಇರುವಂಥದ್ದು. ಮೇಲೆ ಇರೋದು ಮುಖವರ್ಣಿಗೆ, ಹಾಂ ಕೆಳಗಿನೆಲ್ಲ ವೇಷಗಳು. ಹಾಂ, ಫೋಟೋಗ್ರಾಫಿ ಅಂದರೆ ಮುಖವರ್ಣಿಕೆ ಅಂದರೆ ಇದೇ ರೀತಿ ಇರಬೇಕು ಅನ್ನೋ ಒಂದು. ಹೌದು, ಅದರಲ್ಲಿ ಈಗ ಪರಿವರ್ತನೆಗಳು ತುಂಬ ಆಗಿದೆ. ಹ್ಞೂ, ಅಂದರೆ ಪ್ರಧಾನವಾಗಿ ಈಗ ಅಧ್ಯಯನಕ್ಕೆ ಬರುವವರಿಗೆ ಇದು ಹಾಂ ದೊಡ್ಡ ವಿಷಯ ಇದೆ. ಅದಕ್ಕೋಸ್ಕರನೇ ನೀವು ಈ ರೀತಿಯ ಇದು ಈ ಮುಖವರ್ಣಿಕೆಗಳನ್ನೆಲ್ಲ ರಚಿಸಿ ಇಟ್ಟಿರುವಂಥದ್ದು ಅಲ್ಲ ಸರ್? ಫೋಟೋ ಬೇಕಿದ್ರೆ ಎಲ್ಲ ಒಟ್ಟಿಗೆ ಒಂದು ತೆಗೆಯುವ. ಫೋಟೋ ಬೇಕಿದ್ರೆ ಫೋಟೋ ಬೇಕಿದ್ರೆ ಬಾಕಿ ಎಲ್ಲ ನಿಷೇಧ. ಫೋಟೋ ವಿಡಿಯೋ ಆಭರಣದ ಬಗ್ಗೆ ಹೇಳೋದಾದ್ರೆ ಸರ್, ಇದೀಗ ನೋಡಿ ಒಂದು ಸಾಧಾರಣ ಒಂದು 200 ವರ್ಷ ಹಳೆಯ ಕಿರೀಟಗಳು. ಇದು ಸಾಧಾರಣ ಕಾಸರಗೋಡು ವಿಭಾಗದ ಯಾವುದೋ ಮೇಳದ್ದು, ಅದು ಕೋಲಾರದಲ್ಲಿ ಹೋಗಿತ್ತು, ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದಿದೆ. ಮತ್ತು ಈ ಮೇಲಿನ ಇದರ ಡ್ರೆಸ್ಗಳೆಲ್ಲ ಮುಂಬೈಯ SBL ರಾವ್ ಅಂತಾರೆ ಅವರ ಸಂಗ್ರಹ. ಕುಂಬಳೆ ಕುಟ್ಯಪ್ಪಣ್ಣ ಅಂತ ಇದ್ದರು ಈ ವೇಷದಲ್ಲಿ, ಅವರು ಕಟ್ತಿರುವ ಕೊಂಬು, ಮಹಿಷಾಸುರನ ಕೊಂಬು, ಒರಿಜಿನಲ್ ಕೊಂಬು. ಕೆಳಗಿದು ದೇವಿಯ ಮರದ ಕೈ, ಎಲ್ಲ ಕೂಡಲು ಮೇಳದ ಸಂಗ್ರಹ. ಇದರಲ್ಲಿ ಈ ಪರಂಪರೆಯಲ್ಲಿ ಇದೇ ರೀತಿ ಬೇಕು ಎಂಬ ಕಲ್ಪನೆಗಳು. ಈ ಮುಖಕ್ಕೆ ಹಾಕುವ ಬಣ್ಣಗಳು ಈ ರೀತಿ ಇರಬೇಕು, ಸೇಮ್ ಅದು ಈ ರೀತಿಯಲ್ಲಿ. ಮತ್ತು ಇದೊಂದು ಯಕ್ಷಗಾನದಲ್ಲಿ ಮರೆಯಾದ ವೇಷ, ದತ್ತಾತ್ರೇಯ ಅಂತೇಳಿ ಅಪರೂಪದ್ದು. ನಾವೆಲ್ಲ ಚಿಕ್ಕದಿರುವಾಗ ಆ ರೀತಿ ಭುಜಕ್ಕೆಲ್ಲ ಆ ರೀತಿ ಇತ್ತು ಸರ್. ಈಗ ಭುಜಕ್ಕೆ ಆ ರೀತಿಯದ್ದು ಎಲ್ಲಿ ಕಾಣೋದಿಲ್ಲ ಅಲ್ಲ ಸರ್? ಈಗಿನ ಯಕ್ಷಗಾನದಲ್ಲಿ ಈ ರೀತಿಯದ್ದು ಕಾಣೋದಿಲ್ಲ ಅಲ್ವಾ? ಇಲ್ಲ. ಈ ಪರಂಪರೆ, ಯಕ್ಷಗಾನದ ಪರಂಪರೆಯಲ್ಲಿ ರಾಮ ಲಕ್ಷ್ಮಣರ ವೇಷ ಈ ರೀತಿಯಲ್ಲೇ ಆಗಬೇಕೆಂಬ ಒಂದು ಇದೆ. ಸರ್, ಆ ವೇಷಗಳಲ್ಲಿ ಅದು ಕಾಳಿ ಸಾಧಾರಣ ಮಾಡಲ್ ಅಷ್ಟೇ. ಈಶ್ವರ ಯಕ್ಷಗಾನೀಯವಾಗಿ ಯಕ್ಷಗಾನ ಈಶ್ವರ ಹೀಗೆ. ಈ ದ್ರೋಣನ ವೇಷ, ಮತ್ತು ಇದೊಂದು ಷಣ್ಮುಖ ಸುಬ್ರಾಯ ಅಂತೇಳಿ, ಇದು ಯಕ್ಷಗಾನ ಪೂರ್ವರಂಗ ಎಂಬ ಇದರಲ್ಲಿ ಬರ್ತದೆ. ಸತತ 37 ವರ್ಷ ಧರ್ಮಸ್ಥಳದಲ್ಲಿ ಭಾಗವತರಾಗಿ ಸಿರಿಬಾಗಿಲು ಇವರ ತಂದೆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಆ ಒಂದು ಸನ್ಮಾನ ಮಾಡಿದರು, ಉಂಗುರೆಲ್ಲ ಹಾಗೆ. ಸರ್, ಒಂದು ಸಂಶಯ ನನಗೆ ಎಂತ ಹೇಳಿದ್ರೆ, ಇಲ್ಲಿ ಖಡ್ಗ ಮತ್ತು ಕಡ್ಸಲೆ ಅಂತ 2 ರೀತಿಯದ್ದು ಉಂಟು. ಇದರಲ್ಲಿ ವ್ಯತ್ಯಾಸ ಎಂತ ಸರ್? ಈ ಕಡ್ಸಲೆ ಮತ್ತು ಖಡ್ಗ ಇದು ಸಾಧಾರಣ ಈ ಕಾಳಿ ಇಂಥದ್ದೆಲ್ಲ ಹಿಡಿಯುವಂಥದ್ದು. ಕಡ್ಸಲೆ ಕಾಳಿ ಹಿಡಿಯುವ ಕಾಳಿ ಪಾತ್ರಗಳು. ಖಡ್ಗ ಎಲ್ಲರೂ ಸಾಧಾರಣ ಈ ರಕ್ಕಸರ ಪಾತ್ರಗಳು ಅಂಥದ್ದೆಲ್ಲ ಉಪಯೋಗ ಮಾಡಿ. ಇದೆರಡು ಕಡ್ಸಲೆ ಅಂದರೆ ಇದು ಆಕೃತಿಯಲ್ಲಿ ಕೂಡ ವ್ಯತ್ಯಾಸ ಉಂಟಾ? ಸಣ್ಣ ವ್ಯತ್ಯಾಸ ಉಂಟಲ್ಲ. ಇದು ಸಾಧಾರಣ ಹಿಂದೆ ಯಕ್ಷಗಾನದಲ್ಲಿ ಬಳಸ್ತಿದ್ವಿ, ಈಗ ಬಳಸೋದಿಲ್ಲ. ಯಾಕಂದರೆ ಒಂದು ವೈಟ್ ಜಾಸ್ತಿ. ಲೋಹದ್ದು. ಹೌದು.
ಪ್ರವಾಸವನ್ನು ಬಂದಿದ್ದೇವೆ. ಬಹುಶಃ ಈಗಾಗಲೇ ಬೆಳಗ್ಗೆ ದೇವರ ದರ್ಶನವನ್ನು ಮಾಡಿಕೊಂಡು ನಮ್ಮ 2ನೇ ಹಂತ ಈ ಒಂದು ಅಧ್ಯಯನ ಪ್ರವಾಸದಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ, ಹಾಗೆಯೇ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಯಕ್ಷಗಾನ ಮೇಳದ ಪ್ರಧಾನ ಭಾಗವತರಾಗಿರುವಂತಹ ಶ್ರೀ ರಾಮಕೃಷ್ಣಮಯ್ಯ ದಂಪತಿಗಳನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದರ ಜೊತೆಗೆ ನಮ್ಮದು ಇವತ್ತೊಂದು ಕೃಷಿ ಅಧ್ಯಯನ ಪ್ರವಾಸವೂ ಕೂಡ ಜೊತೆಗಾಗಿರುವುದರಿಂದ ಬಹುಶಃ ಇಲ್ಲಿ ಈ ಒಂದು ಭಾಗದಲ್ಲಿ ಕೃಷಿಕರು ಕೂಡ ನಮ್ಮ ಸರವರು ಆಗಿದ್ದಾರೆ. ಹಾಗೆ ಈ ಒಂದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಥಮ ಹಂತದಲ್ಲಿ ಚೂರು ಇಲ್ಲಿ ವಿಶೇಷವಾಗಿ ನೇಂದ್ರ ಬಾಳೆ ಗಿಡ ಈಗಾಗಲೇ ಹಾಕಿದ್ದಾರೆ. ಈ ಒಂದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಸರ್ ಅವರು ನಮಗೆ ಒಂದೆರಡು ಮಾಹಿತಿಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪೂಜ್ಯ ಕಾವಂದರನ್ನು ಅವರ ಆಶೀರ್ವಾದವನ್ನು ಬೇಡುತ್ತಾ ಈ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಈಗಾಗಲೇ ನಾನು ಹೇಳಿದೆ ಅವರ ಹತ್ರ ಕಾಸರಗೋಡು ಜಿಲ್ಲೆಯ ಸಾಹಿತಿಗಳಾಗಿದ್ದು ಅವರು ಸಾಧಾರಣ 45 ವರ್ಷಗಳ ಹಿಂದೆ ತೀರಿ ಹೋಗಿದ್ದರು. ಅವರ ಹೆಸರನ್ನು ಶಾಶ್ವತಗೊಳಿಸುವ ದೃಷ್ಟಿಯಿಂದ ಅವರ ಜಾಗದಲ್ಲೇ ಈ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಿ ಸಮಗ್ರ ಯಕ್ಷಗಾನ ಅಧ್ಯಯನ ಕೇಂದ್ರವಾಗಿ ಇದನ್ನಿರಿಸಿದ್ದೇವೆ. ಪೂಜ್ಯ ಕಾವಂದರ ಪಾದ ಸ್ಪರ್ಶದಿಂದ ಅವರ ದಿವ್ಯ ಹಸ್ತದಲ್ಲಿ 2023ರಲ್ಲಿ ಈ ಸಂಸ್ಥೆ ಲೋಕಾರ್ಪಣೆಗೊಂಡಿದೆ. ಈ ಸಾಂಸ್ಕೃತಿಕ ಭವನ ಯಕ್ಷಗಾನಕ್ಕೆ ಸಂಬಂಧಿಸಿದ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಲವು ಕಾಯಕವನ್ನು ಇಲ್ಲಿ ತೊಡಗಿಕೊಂಡಿದ್ದೇನೆ ಅಧ್ಯಯನ ರೀತಿಯಲ್ಲಿ. ಈಗ ಕೃಷಿ ಅಂದರೆ ನಮ್ಮ ಬಾಕಿ ಕೃಷಿಗಳ ಜೊತೆ ಇದನ್ನು ಕೂಡ ನಾವು ಮಾಡುವ ವೃತ್ತಿಯನ್ನು ಕೃಷಿಯಾಗಿ ಬೆಳೆಸುವಂಥದ್ದು. ಯಕ್ಷಗಾನವು ಒಂದು ಕೃಷಿಯಾಗಿ ಅದನ್ನು ಅಧ್ಯಯನ ರೀತಿಯಾಗಿ ಕೊಂಡೋಗ್ತಾ ಇದ್ದೇವೆ, ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು. ಆ ದೃಷ್ಟಿಯಿಂದ ಯಕ್ಷಗಾನ ನಾಟ್ಯ ತರಗತಿಗಳು ಮತ್ತು ಹಿರಿಯ ಕಲಾವಿದರುಗಳ ಮಾರ್ಗದರ್ಶನದಲ್ಲಿ ಯುವ ಪೀಳಿಗೆಗೆ, ಯುವ ಕಲಾವಿದರಿಗೆ ಯಕ್ಷಗಾನದ ಘನತೆಯನ್ನು ಅಧ್ಯಯನ ಮೂಲಕವಾಗಿ ನಾವು ಪ್ರಸ್ತುತಪಡಿಸುವ ಇಂಥ ಹಲವು ಚಟುವಟಿಕೆಗಳಲ್ಲಿ ನಡೀತಾ ಇದೆ. ಈ ಪರಿಸರದಲ್ಲೇ ಕೆಳಗಡೆ ನಮ್ಮ ಸ್ವಲ್ಪ ಜಾಗದಲ್ಲಿ ಈಗ ನೇಂದ್ರ ಬಾಳೆ ಕೃಷಿಯನ್ನು ಆರಂಭಿಸಿದ್ದೇವೆ. ಸಾಧಾರಣ 1 ವರ್ಷ ಒಂದು ಫಸಲು ಪಡೆಯಲಿಕ್ಕೆ ಬೇಕಾಗುತ್ತದೆ. ಒಂದೇ ಬೆಳೆಯ ಒಟ್ಟಿಗೆ 2-3 ಹಂತದಲ್ಲಿ ನಮಗೆ ಅದರ ಉಪಯೋಗವನ್ನು ಪಡೆಯಬಹುದು. ಜೊತೆಯಲ್ಲಿ ಇದೇ ಪರಿಸರದಲ್ಲಿ ನಮ್ಮೊಂದು 8-10 ದನಗಳನ್ನು ಸಾಕ್ತಾ ಇದೆ, ಅದು ಒಂದು ಕೃಷಿ. ನನ್ನ ತಂದೆಯವರ ಅವರ ಬರಹಗಳು, ಮಕ್ಕಳ ಕಥೆ, ಸ್ಥಳ ಪುರಾಣಗಳು ಇತ್ಯಾದಿ. ಇಂಕ್ಲು ಮಾತೆಲ್ಲ ಸಿರಿಬಾಗಿಲು ಹಿಡ್ದು ಮಧುರ್ಗು ದೇವಸ್ಥಾನಕ್ಕೆ ಬತ್ತು ಕೆಲವೊಂಜಿ ಸೇರ್ಲಂಚನೆ ಇಟ್ಟು ಮಧುರದು ವಂದನಕ್ಲು ಇದ್ದೀರಿ ಅಂಚೆ ಅದು ಮಧುರ್ಗೆ ಬತ್ತು ಮಾತೆಲ್ಲ ಅಕ್ಲಕ್ಲ ಸೇವೆ ಮನ್ಪದು ಮತ್ತು ನನ್ನ ಪಿದ್ದಾರಿಡುಂದಿಲ್ಲ. ಅದು ಹೊರಡ್ದು ಎಂಕ್ಲು ಸೀದಾ ಮಲ ದೇವಸ್ಥಾನಕ್ಕೆ ಬತ್ತ ಮಧ್ಯಾಹ್ನದ ದಿತ್ತಂಡು ಮಾತೆಲ್ಲ ಒಣಸು ಮಾಡ್ತದೆ ಪಿದ್ದಾಡಿನ ಪೊರ್ತುಗೆ ಏನೊಂಚೂರು ವಿಡಿಯೋನ್ ಬೇರೆ ಬತ್ತೆ ಮಾತೆಲ್ಲ ಹುಳ ಇಲ್ಲ ಎಂಡುಂಡು ಎಂಕ್ಲಿಗೆ ಒಂಜಿ ಫಸ್ಟ್ದಲ್ಲ ಎಂಕ್ಲು ಉಂಡದು ಏನಂತ ವಿಡಿಯೋ ಮಂತೆ. ಮಲ್ಲದಲ್ಲಿರುವಂತಹ ನಾಗ ಸಂಪಿಗೆ ಮರ ನೋಡಿ ಈ ರೀತಿಯಲ್ಲಿ ಇದೆ ಈ ಹೂವು. ಇನ್ನು ನಾವು ಕಾಯಿಯನ್ನು ನೋಡಬೇಕಿದ್ರೆ ನೋಡುವ, ಎಷ್ಟು ದೊಡ್ಡದಾಗಿದೆ ಕಾಯಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ನಾನು ಈ ಕಾಯಿಯನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಷ್ಟು ದೊಡ್ಡ ದೊಡ್ಡ ಕಾಯಿ ಅಂತ ಹೇಳಿದ್ರೆ ನೋಡಿ. ಹೂ ಕೂಡ ತುಂಬ ಚೆಂದ ಉಂಟು. ಇಲ್ಲ ಸಸಿ ತಂದಿದ್ದು ಕೃಷಿ ಭವನ ಬೀಜ ಉಂಟು. ಯಾವ್ದು ಅದು ಕೇಬೇಜವಾ? ಅದು ಕ್ಯಾಬೇಜ್ ರೌಂಡ್ ಆಗುತ್ತೆ. ಇದು ಕಾಲಿಫ್ಲವರ್. ಅದು ಕ್ಯಾಬೇಜ್ ಅಲ್ಲ, ಇದೆಲ್ಲ ಒಂದೇ ಅಲ್ಲ. ಕಾಲಿಫ್ಲವರ್ ಹೂಕೋಸು ಅಲ್ಲ, ಇದು ಅದು ಒಂದು ಮಾತ್ರ ಬೇರೆಯಾ? ಕ್ಯಾಬೇಜ್ ಅದಲ್ಲ, ಇದು ಕ್ಯಾಬೇಜ್. ಬ್ರೊಕೊಲಿ ಅಂತ ಅದರಲ್ಲೇ ಒಂದು ಪಚ್ಚೆ ಬರುತ್ತಲ್ಲ ಅದು 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 ಒಂದೇ. ಇದೆಲ್ಲ ಒಂದೇ ಈ ತರ ಎಲೆ
ಈಗ 2 ತಿಂಗಳು ಆಗಿಲ್ಲ ಅಷ್ಟೇ, 40 ದಿನ ಅಷ್ಟೇ ಆಗಿದೆ. ಗಿಡ ತಂದು ಹಾಕಿದ್ದ ಎಲ್ಲಿಂದ? ಕಾಸರಗೋಡಲ್ಲಿ ಇಲ್ಲ, ಎಂತ ಹಾಕ್ಲಿಲ್ಲ. ಇಲ್ಲ, ಇದು ಎಲೆ ಗುಣನೇ ಆಗಿ 3-4 ಒಂದೇ ಇದು ಅಷ್ಟೇ. ಹೆಬ್ಬೆಟ್ ಗೊತ್ತಜಿ ಕಂಟು ಇಡ್ಲಿ ತರ ಮಳೆ ಬಂದಾಗ ಚಳಿ ಟೈಮಲ್ಲಿ ಈಗ ಕಪ್ಪು ಮಣ್ಣು ತಂದು ಹಾಂ ಕಪ್ಪು ಮಣ್ಣು ದೈ ಎಡ್ಡ ಆಗ್ತಾನೆ. ನಮ್ಮಂಚಿದ ಮಣ್ಣು ಕೆಂಪು ಮಣ್ಣು ಹತ್ತಿಂದ ಬಟಾಟೆ ಒಳ್ಳೆ ಆಗುತ್ತೆ. ಮಣ್ಣು ಸ್ವಲ್ಪ ಸ್ಮೂತ್ ಉಂಟಲ್ಲ. ಚೀನಿಕಾಯಿ ಹಾಕ್ಲಿಲ್ಲ ನಾನು. ಕುಂಬಳ ಹಾಕಬೇಕಿತ್ತು ನೀವು. ಕುಂಬಳ ಹಾಕಿದ್ದೀನಿ. ಹಾಕಿದ್ದೀರಾ? ಅದು ನ್ಯೂಟ್ರಲ್ ಸಂಡೆ. ಮೀಟ್ರು ನಿಮಗೆ ಕೆಜಿಗೆ ಎಷ್ಟು ಸಿಕ್ಕೊಡ್ತಾರೆ? ಕೆಜಿಗೆ 50-60 ಎಲ್ಲ ಕೊಡ್ತಾರೆ. ಅವರು 80ಕ್ಕೆ ಮಾರೋದಿದ್ರೆ ನನಗೆ ಒಂದು 10-15-20 ರೂಪಾಯಿ ಕಡಿಮೆ ಹಂಗೆ ಕೊಡ್ತಾರೆ. ರೇಟ್ ಇರುತ್ತೆ ಇಲ್ಲಿ. ಇಲ್ಲಿ ಮೇಯ್ನ್ ಬೆಂಡೆಕಾಯಿ ಅಲಸಂಡೆಗೆ ಒಳ್ಳೆ ರೇಟ್ ಇದೆ. ಹೌದಲ್ಲ? ಮತ್ತೆ ಮೀಟ್ರಿ ಅಲ್ಲ, ಇದೆಲ್ಲ ಗಿಡ ಬೀಜನೂ ಸಿಗುತ್ತೆ ಅಂತ ತರಲಿಲ್ಲ. ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಮಳೆ ಈಗ ಮೊನ್ನೆವರೆಗೂ ಇತ್ತಲ್ಲ, ನವೆಂಬರ್ವರೆಗೂ. ಇಲ್ಲಿ ಕಾಯಿ ಆಗಲಿ. ಕೃಷಿ ಇಲಾಖೆ, ಕೃಷಿ ಭವನಲ್ಲಿ. ಇದು ಹಾಕಲ್ರ ಅದನ್ನು? ಇಲ್ಲ ಇಲ್ಲ, ಇದ್ರಲ್ಲಿ ಬೀಜ ಈ ಬೆಂಡೆಕಾಯಿ ಅಲಸಂಡೆ ಈ ಸಲ ಇಲ್ಲ, ಇನ್ನು ಆಗ್ಬೇಕಷ್ಟೇ. ಈಗ ನಮ್ಮ ಮೊನ್ನೆ ಇದ್ದೆ, ಅಲಸಂಡೆ ಸ್ವಲ್ಪ ಉಂಟು ಬೇಕಿದ್ರೆ. ಇದು ಮಳೆಗಾಲದಲ್ಲಿ ಎಂತ ಇದು ಗದ್ದೆ ಮಾಡ್ತೀರಾ? ಗದ್ದೆ ಮಾಡ್ತಿದ್ವಿ. ಈ ಸಲ 1-2 ವರ್ಷದಿಂದ ಮಾಡಲಿಲ್ಲ, ವರ್ಷದಿಂದ ಮಾಡ್ಬೇಕು. ನೀವು ಮೊದಲು ಹಿಂದೆ ಇದ್ದ ಒಕ್ಕಲ ಅಥವಾ ಬಂದ? ಇಲ್ಲ, ಇವರು ಒಂದು 50-60 ವರ್ಷದಿಂದ ಅಜ್ಜ ಅಜ್ಜಿ ಇರೋ ಹಿಂದಿನ ಕಾಲದ ಒಕ್ಕಲ. ಸರಿ, ಇವ್ರು ತುಂಬಾ ಒಂದು 60-70 ವರ್ಷದಿಂದ ಇದ್ದಾರೆ. ಅದು ಸರಿ, ಅದು ಸರಿ. ಹಿಂದಿನ ಒಕ್ಕಲ. ಇಲ್ಲೇ ಇರೋರು, ಪಂಡಿಂದ ಇಲ್ಲೇ ಇರೋರು. ನಾ ಭದ್ರಾವತಿ, ಶಿವಮೊಗ್ಗ. ಹೌದಾ? ಚಂದ ಕನ್ನಡ ಮಾತಾಡ್ತೀನಿ. ದೊಡ್ಡದು ತಾಯ್ತಿಗೆ ಬರ್ಸಿ ಮುತ್ತಿರಬಲ್ಲಿ. ಮತ್ತೆ ಈ ಕಾಡು ಮೃಗ ಎಂತ ಸಂರಕ್ಷಣೆ ಮಾಡ್ಬಾರಂದ? ಹಂದಿ ರಾತ್ರಿ ಆಗೇನು ತೊಂದ್ರೆ ಇಲ್ಲ, ನವಿಲು ಮಾತ್ರ ಬರುತ್ತೆ ಅಷ್ಟೇ. ಮೊನ್ನೆ ಗಿಳಿ ಎಲ್ಲ ಬರ್ತಾ ಉಂಟು. ಗಿಳಿ ಬಂದ್ರೆ ಎಂತ ಮಾಡ್ಲಿಕ್ಕಿಲ್ಲ, ಹಾಗೆ 2 ತಿಂದು ಹೋಗುತ್ತೆ ಅಷ್ಟೇ ಅಲ್ಲ. ಅಲ್ಲ, ನಮ್ಮಲ್ಲೆಲ್ಲ ಹೇಗಂತ ಹೇಳಿದ್ರೆ ಉಳಿಯುವುದೇ ಇಲ್ಲ. ಅಷ್ಟಿಲ್ಲ ಇಲ್ಲಿ, 1-2 ತಿನ್ನುತ್ತೆ ಹೋಗುತ್ತೆ ಅಷ್ಟೇ. ಈಗ ಇಲ್ಲಿ ಮತ್ತೆ ನೀವು ಈ ಕೀಟಕ್ಕೆ ಏನ್ ಮಾಡ್ತೀರಿ? ಇವ್ರು ಬೇವಿನ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ. ಬೇವಿನ ಎಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತೀರಾ? ಅದು ಆ ಪಸೆ ನಿಂತಾಗ ಅದಷ್ಟು ಇದು ಹುಳ ಬರ್ಲಿಕ್ಕಿಲ್ಲ, ಈ ತರ ತಿಂತಾ ಉಂಟು. ಹೌದು, ಅದೇ ಹೇಳಿ ಗಿಳಿ. ಅದೇ ಅದೇ ಅದೇ, ಬೇರೆ ಎಂತ ತೊಂದ್ರೆ ಇಲ್ಲ. ನವಿಲ್ ಬರುತ್ತಷ್ಟೇ, ಹಾಗೆ ಆತರ ಇದ್ ಮಾಡಿ ಹೋಗುತ್ತಷ್ಟೇ, ಹಾಗೆ ತೊಂದ್ರೆ ಇಲ್ಲ. ಕೆದ್ರಿ ಹೋಗುತ್ತಷ್ಟೇ, ಹುಳ ಏನಾರು ತಿನ್ಲಿಕ್ಕೆ. ಬುಡ ಕಟ್ಟಾದ್ರೆ ಮತ್ತೆ ಅದೇ ನೋಡಿ ಇಲ್ಲಿ. ಹಾಗೆ ಹುಳ ತುಂಬಾ ನವಿಲ. ಇದು ಬೇವಿನ ಎಣ್ಣೆ ಕೊಟ್ರೆ ಸರಿ ಆಗುತ್ತೆ. ಮೊನ್ನೆ 2 ಸಲ ಕೊಟ್ಟಿದ್ದಾರೆ. ವಾರಕ್ಕೊಮ್ಮೆ ಆದ್ರೂ ಕೊಡ್ಬೇಕು. ಹೌದು. ಹಾಗೆ ಹುಳಕ್ಕೆ ನಾವೆಂತ ಮಾಡ್ಲಿಕ್ಕೆ ಆಗಲ್ಲ. ತುಂಬಾ ಕೆಮಿಕಲ್ ಹೊಡೆದ್ರೆ ನಾವು ತಿನ್ನೋದು ಅದೇ ಅಲ್ಲ, ನಮ್ಮ ಮಕ್ಕಳು ಅದೇ ತಿನ್ಬೇಕಾದ್ರೆ ನಾವು ಕೆಮಿಕಲ್ ಹೊಡೆದ ಪ್ರಯೋಜನ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಹುಳ ಬರ್ಲಿಕ್ಕಿಲ್ಲ, ಎಲ್ಲ ಒಂದೊಂದಷ್ಟೇ ನೋಡ್ರಿ. ಕೆಲವೊಮ್ಮೆ ಈ ತರ ಹೂವಿಗೆ ಅಷ್ಟೇ, ತೊಂದ್ರೆ ಇಲ್ಲ. ನಾನು ಈ ತರ ಇದ್ದಾಗ ಇಷ್ಟು ಕಟ್ ಮಾಡಿ ಕೊಡೋದಷ್ಟೇ. ಹೋದ್ರೆ ಒಂದು 1/4 kg ಹೋಗುತ್ತೆ. ಅದೇ ಅದೇ. ನನಗಿದು ನಮ್ಮ ಊರಿನ ಮಣ್ಣು ಈ ರೀತಿ ಇದಲ್ಲ. ಮಣ್ಣಲ್ಲ, ಸೂಪರ್ ಮಣ್ಣು ಇದು. ಇದು ಒಳ್ಳೆ ಮಣ್ಣು. ಇದು ಚೂರು ಕಲ್ಲಿಲ್ಲ, ಕಪ್ಪು ಮಣ್ಣು. ಅಂದ್ರೆ ತುಂಬಾ ಫಲವತ್ತಾದ ಮಣ್ಣು. ಇಲ್ಲಿ ನಮ್ಮ ಈ ಮನೆ ಇರೋ ಜಾಗ ಮಾತ್ರ ಒಂದ್ ಸ್ವಲ್ಪ ಕಲ್ಕಲ್ಲು. ಈ ಮನೆಯಿಂದ ಕೆಳಗೆ ಇಡೀ ಒಂದು 50 ಎಕರೆ ಎಲ್ಲ, ಕಡೆ ಫುಲ್ 50 ಎಕರೆ ಎಲ್ಲ ಇರ್ಬೋದು. ಫುಲ್ ಇದೆ ಮಣ್ಣು, ಕಪ್ಪು ಮಣ್ಣು, ಗದ್ದೆ ಮಣ್ಣು. ಒಳ್ಳೆ ಬರ್ತದೆ, ಒಳ್ಳೆ ಕೃಷಿ ಮಾಡ್ಲಿಕ್ಕೆಲ್ಲ ಒಳ್ಳೆ. ಅಂದ್ರೆ ಬೀಜ ಬಿಸಾಡಿ ಬಿಟ್ಟು ಸಾಕು ಅಂತ. ಯಾಕೆ ಕೊಯ್ದಿದ್ದಕ್ಕೆ?
ಇದು ನಮಗೆ ಮನೆಗೆಲ್ಲ 4 ಅಲಸಂಡೆ ಇದ್ರೆ ಸಾಕು. ಸಾಕು ಸರ್. ಇಬ್ಬರಿಗೆ ಸಾಕು. ಬೇಕಿದೆ ತರ್ತೀವ ತರ್ತೀವಲ್ಲ ಅದೊಂದ್ 2 ದಿನ ಇಟ್ಟರೆ ಮೊಳಕೆ ಬರುತ್ತೆ ನೋಡಿದ್ದೀರಾ? ಅದನ್ನ ಕಟ್ ಮಾಡಿದ್ರೆ ಸಾಕು, 2 ಪೀಸ್ ಸಾಕು. ಒಂದು ಇಡಿನೂ ನೆಡ್ಬೋದು ಅಥವಾ 2 ಭಾಗ ಮಾಡಿದ್ರೆ ಗ್ರೋ ಬ್ಯಾಗ್ ಅಲ್ಲಿ, ಆ ಗ್ರೋ ಬ್ಯಾಗ್ ಅಲ್ಲಿ ಸ್ವಲ್ಪ ವೇಸ್ಟ್ ಎಲೆನು ಬೂದಿ ಇದ್ರೆ ಬೂದಿ, ಇಲ್ಲಾಂದ್ರೆ ಮಣ್ಣು ಸಾಕು. ಅದನ್ನ ಎಲೆ ವೇಸ್ಟ್ ಎಲೆ ಮಣ್ಣು ಮತ್ತೆ ಎಲೆ ಮಣ್ಣು ಇಟ್ಟು ಒಂದು ಅರ್ಧ ಬಟಾಟೆ ಇಟ್ಟು ಮತ್ತೆ ಎಲೆ ಅಂದ್ರೆ ಕಾಡಿನಲ್ಲಿದ್ದೆ ಇದು ಎಲೆ ಇದು ವೇಸ್ಟ್. ಯಾವ ಎಲೆನೂ ಆಗುತ್ತೆ. ಹಲಸಿನ ಮರದ ಎಲೆ, ಮಾವಿನ ಎಲೆ, ದರ್ಗ್ ಅಂತ ಹೇಳಲ್ಲ ಅದು ಬಜಕ್ಕುರೆ. ತರಗೆಲೆ. ಮತ್ತೆ ಅದಕ್ಕೆ ನಾವು ನೀರು ಹಾಕಿದ್ರೆ ಸಾಕು. ಅದೆಲ್ಲ ಈಸಿ ಮನೇಲೆ ಮಾಡ್ಬೋದು. ಹೌದಲ್ಲ. ಒಂದು 10 ಬ್ಯಾಗ್ ಗ್ರೋ ಬ್ಯಾಗ್ ಎಲ್ಲ, ಇಲ್ಲಾಂದ್ರೆ ವೇಸ್ಟ್ ಚೀಲಗಳಿರುತ್ತಲ್ಲ, ಕವರ್ ಚೀಲ 10 kg. ಇದ್ರ ಕೂಲಿಯಲ್ಲಿ ಯಾರು ಮಾಡ್ತೀರಾ ನೀವು? ಮನೆಯಲ್ಲಿ ನೀವು ಮನೆಯವರೇ ಮಾಡ್ತೀರಾ ಅಲ್ಲ? ಅವರಿಗೆ ಟೈಮ್ ಇಲ್ಲ ಅಂದ್ರೆ ಒಬ್ರಿಗೆ ಕೂಲಿ ಕೊಟ್ಟು ಮಾಡ್ತಾರೆ. ಅದು ತುಂಬಾ ಕಷ್ಟ ಆಗುತ್ತೆ ಒಬ್ರಿಗೆ. ಬೋರ್ ನೀರು ಹರವೆ ಸೊಪ್ಪಿಗೆ ನಾವೆಲ್ಲದಕ್ಕೂ ಒಂದೇ ಹಾಕೋದು. ಇದು ಹಟ್ಟಿ ಗೊಬ್ಬರ ಫಸ್ಟ್ಗೆ ಕೋಳಿ ಗೊಬ್ಬರ ಹಾಕಿದ್ದು, ಏರಿ ಮಾಡಿ ಕೋಳಿ ಗೊಬ್ಬರ ಹಾಕಿ 1-3 ದಿನ ಬಿಡೋದು. ನೀರು ಬಿಡ್ತಾ ಇರಬೇಕು, ಸ್ವಲ್ಪ ಪವರ್ ಕಡಿಮೆ ಆಗಲಿಕ್ಕೆ. 3 ದಿನ ಕಳೆದು ಬಿತ್ತಾಕೋದು. ಮತ್ತೆ ಅದಾಗತ್ತಲ್ಲ, ಮತ್ತೆ ದರ್ಗಿದ್ರೆ ತುಂಬ ದರ್ಗೆಲ್ಲ ಇದ್ರೆ ಎಲೆಗಳಿದ್ರೆ ತಂದು ಹಾಗೆ ಹಾಕಿ ಮಣ್ಣು ಹಾಕ್ಬೋದು. ದರ್ಗಿಲ್ಲ ಅಂದರೆ ಹೀಗೆ ಮಣ್ಣು ಹಾಕ್ಕೊಟ್ರೆ ಸಾಕು. ಮತ್ತೆ ಬೇಕಿದ್ರೆ ಕೋಳಿ ಗೊಬ್ಬರ ಹಾಕ್ಬೋದು. ಈಗ ಒಂದು 15 ದಿನ ಬಿಟ್ಟು ಮತ್ತೆ ಹಾಕ್ಬೋದು. ನಾವು ನೆಕ್ಸ್ಟ್ 2ನೇ ಸಲ ಮಣ್ಣು ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಕೋಳಿ ಗೊಬ್ಬರ ಹಾಕಿ ಮಣ್ಣು ಹಾಕ್ಕೊಟ್ರೆ ಮತ್ತೆ ಬೇರೆ ಎಂತ ಬೇಡ, ನೀರು ಸಾಕು. ಎಲ್ಲದಕ್ಕೂ ಹಾಗೆ. ನಾನು ಹೇಳಿದ್ರೆ ಈ ಮಣ್ಣು ಕೋಳಿ ಗೊಬ್ಬರ, ಸಗಣಿ ನಮ್ಮಲ್ಲೆಲ್ಲ ಇಷ್ಟು ಮಾಡಿದ್ರೆ ಖಂಡಿತ ಸಾಕಾಗಿದೆ. ನಾವೀಗ ಕಳೆದ ವರ್ಷದಿಂದ ಜೀವಾಮೃತ, ಅದು ಒಳ್ಳೇದು, ತುಂಬ ಒಳ್ಳೇದು. ಬೆಲ್ಲ ಮತ್ತೆ ಕಡಲೆ ಹಿಟ್ಟು ಹಾಕಿ, ಹೌದು, ಸಗಣಿ ಗೋಮೂತ್ರ ನೀರು ಹಾಕಿ 10 ದಿನ ಕರೆಕ್ಟಾಗಿ ಒಂದು ಇಡಿ ಮಣ್ಣು, ಒಂದು 2-3 ಇಡಿ ಒಂದಿಷ್ಟು ಮಣ್ಣು ಹಾಕಿ 6 ದಿವಸ ಕರೆಕ್ಟ್ 10 ದಿನಕ್ಕೆ. ಇಲ್ಲ 10 ದಿನಕ್ಕೆ ಅದರಲ್ಲಿ ತುಂಬಾ ಜೀವಾಂಶ, ಒಳ್ಳೆ ಅಂಶ ಇರುತ್ತೆ. 10ನೇ ದಿನಕ್ಕೆ, 9ನೇ ದಿನಕ್ಕಾದ್ರೂ ಕಡಿಮೆ ಇರುತ್ತೆ, 11ನೇ ದಿನಕ್ಕಾದ್ರೂ ಕಡಿಮೆ ಇರುತ್ತೆ. 10ನೇ ದಿನ ಅನ್ನೋದು ತುಂಬಾ ಒಳ್ಳೆ ದಿನ, ಒಳ್ಳೆ ಇದಿರುತ್ತಂತ ಅದ್ರಲ್ಲಿ ಅಂಶಗಳು. 10ನೇ ದಿನ ಕರೆಕ್ಟ್ ಆಗಿ. ನನಗೆ ಮೊನ್ನೆ ಟ್ರೈನಿಂಗ್ ಕೊಟ್ಟಿದ್ರು, ಅಲ್ಲಿ ಹೇಳಿದ್ದವರು 6 ದಿನ. ಕೆಲವರು ಹೇಳ್ತಾರೆ 6 ಹೇಳ್ತಾರೆ, 7 ಹೇಳ್ತಾರೆ. 10ನೇ ದಿನಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ 10ನೇ ದಿನಕ್ಕೆ ಒಳ್ಳೇದು ಅಂತ ಹೇಳಿದ್ರು. ನಾ ಹಾಗೆ ಮಾಡೋದು ಈಗ. ಅದು ತುಂಬಾ ಒಳ್ಳೇದಲ್ಲ. ಇದಕ್ಕೆಲ್ಲ ಅದೇ ಹಾಕಿದ್ದು. ಅದು ದನ ಉಂಟು ಈಗ, ಒಂದು ದನ ಮತ್ತೆ ಒಂದು ಕರು ಉಂಟು. ಮೊದ್ಲಿತ್ತು ಎಲ್ಲ ಕೊಟ್ಬಿಟ್ಟು. ಜೀವಾಮೃತ ಮಾಡ್ಲಿಕ್ಕೆ ಒಂದು ದನ ಸಾಕು, ಸಾಕು, ಧಾರಾಳ ಸಾಕು. 4 ಗೊಬ್ಬರ ಎಲ್ಲ ಮಾಡಿದ್ದೀವಿ. ಜೀವಾಮೃತ ತಿಂಗಳಿಗೆ 1 ಸಲ 2 ಸಲ ಹಾಕ್ಬೋದು. ಆವೃತ್ತಿಯಾಗಿ ಹಾಕ್ತಾ ಇರ್ಬೋದು. ಅಟ್ಟಿ ತೊಳೆದಿದ್ದು ಗೌಮೂತ್ರ ಇಲ್ಲ ಅಂದ್ರೆ ಅಟ್ಟಿ ತೊಳೆದಿದ್ದು ನೀರು ಸಾಕು. ಹೌದೌದು. ಒಂದೇ ಸಲ ಎಲ್ಲ ಒಂದೇ ಸಲ ಹಾಕಿ ಡೈಲಿ ಬೆಳಿಗ್ಗೆ ಸಂಜೆ ತಿರುಗಿಸ್ತಾ ಇರ್ಬೇಕು. ಅದು ತಿರುಗಿಸೋದು ಹೇಗೆ? ಕ್ಲಾಕ್ ಇದು ಯಾವ ರೀತಿ ಬರುತ್ತೆ ಆ ರೀತಿ ನಮ್ಮ ಕ್ಲಾಕ್ ಗಂಟೆ ಬಲಭಾಗದ ಅಂಚ ಎಡದ ಸೈಡ್ಗೆ ತಿರುಗಿಸಬಾರ್ದು, ಬಲಕ್ಕೆ, ಎಡದಿಂದ ಬಲಕ್ಕೆ ತಿರುಗಿಸಿದ್ರೆ ಅದು ಆಗುದಿಲ್ಲ. ಏನೋ ಅದಕ್ಕೊಂದು ಸೈಂಟಿಫಿಕ್ ಹಾಗೆ ಜೀವಾಣುಗಳು ನಷ್ಟ ಆಗ್ಬಾರ್ದು ಅನ್ನೋದು. ಮತ್ತೆ ತುಂಬಾ ಬಿಸಿಲಿರುವಾಗ ತೇವಾಂಶಕ್ಕೆ ಹಾಕ್ಬೇಕಲ್ಲ, ನೆರಳಲ್ಲೇ ಇಡಬೇಕು. ತುಂಬಾ ಬಿಸಿಲಲ್ಲೂ ಇಡಬಾರ್ದು. ಹೌದು, ತುಂಬಾ ನೆರಳಲ್ಲಿ ಇಟ್ಟು. ನಾವು ಅದನ್ನು ಮಾಡಿದೊಂದು ವಿಡಿಯೋ ಮಾಡಿದ್ದೇನೆ ಮೇಡಮ್, ಜೀವಾಮೃತ ಮಾಡಿದೊಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಟೊಮೊಟೊ ಇದು ಬದನೆ, ಅದು ಕೃಷಿ ಭವನದಿಂದ ಸಿಕ್ಕಿದ್ದ. ಕೃಷಿ ಭವನ. ಇದು ಈಗ ನಾನು ಬೀಜ ಹಾಕಿದ್ದು. ಅದು ಹೂವಿಂದಲ್ಲ, ಹೂವಿಂದಲ್ಲ, ಇದು ಬದನೆ. ಮಾರ್ಕೆಟ್ ಅಲ್ಲಿ ಬರುತ್ತಲ್ಲ ಉಂಡೆ, ಸಣ್ಣ ಬದನೆ. ಮತ್ತೆ ಅದು ಹೂವಿಂದಲ್ಲ, ಅದು ಗೌರಿ ಹೂವಿಂದು. ಅಮ್ಮ ಕೊಟ್ಟು ಕಳ್ಸಿದ್ರು ಅಂತ ಹೇಳಿ. ಇದು ಕೃಷಿ ಭವನ ಸಿಕ್ಕಿದೆ. ಇದು ಕೃಷಿ ಭವನ. ನಮ್ಮಲ್ಲಿ ಒಂದೇ ಇದೆ, ಒಳ್ಳೆ ಜೊಂಕಾಗಿ ಬರ್ತಲ್ಲ, ತುಂಬಾ ಬಿಡುತ್ತೆ, ಗೊಂಚಲಾಗಿ ಬರ್ತಲ್ಲ. ಅದು ಗ್ರೋ ಬ್ಯಾಗ್ ಅಲ್ಲಿ ನೆಲದಲ್ಲಿ ಇಟ್ಟಿದ್ರೆ ಇನ್ನೂ ಆಗ್ತಿತ್ತೆ. ಹೌದು, ನಿಮಗೆ ಜಾಗ ಸಾಕಾಗಲ್ಲ ಅಂತ ಹೇಳಿ ಧಾರಾಳ ನಡ್ಬೋದು. ಅಲ್ಲ, ಸೌತೆನೇ ತುಂಬಾ ಮಾಡುವ ಅಂತ ಹೇಳಿ ಮಾಡಿ. ಸೌತೆಕಾಯಿ ಆಗ್ಬೇಕಷ್ಟೇ ಅಲ್ಲ. ಹಿಡಿದಿದೆ. ಆಗಿದೆ. ಸಾಂಬಾರು ಸೌತೆ. ನಾನು 15 ದಿನದಲ್ಲಿ ಎಲ್ಲ ಆಗುತ್ತೆ.
ಹೊಸಳ ಆಗ್ತಾ ಉಂಟಷ್ಟೇ. ಚಳಿ ಅಲ್ಲ, ಹೌದು, ಚೆರಿ ಗಿಡ. ಅದೆಲ್ಲ ಸೀತಾಫಲ, ಕೊಕ್ಕೋ ಅದೆಲ್ಲ ಗೊತ್ತಿರ್ಬೋದಲ್ಲ. ಅದೆಲ್ಲ ಗೊತ್ತು. ಇದು ಇದು ಲಿಚ್ಚಿ ಯಾವ್ದು ಪೇರಳೆ ಆಗಿದೆ? ಇದು ಪೇರಳೆ 6 ತಿಂಗಳಾಯ್ತು ಅಷ್ಟೇ. ಅದು ಹೌದಾ? ಆಯ್ತಲ್ಲ ಅದರಲ್ಲಿ ಆಗಿದೆ. ಬಟರ್ ಫ್ರೂಟ್ ಗೊತ್ತಾಯ್ತಾ? ಅದು ಹಳದಿ ಎಗ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ ಇದನ್ನು. ಅದು ಎಗ್ ಫ್ರೂಟ್ ಅಥವಾ ಬಟರ್ ಫ್ರೂಟ್. ಇಲ್ಲಿ ಕಾಯಾಗಿದೆ. ಇದು ತಿಂದು ನಿಂಬೆಹಣ್ಣು ತಿಂದರೆ ಫುಲ್ ಸ್ವೀಟ್. ಇದು ಮಿರಾಕಲ್ ಫ್ರೂಟ್. ಈ ಹಣ್ಣು ತಿಂದು ಒಂದು 2 ನಿಮಿಷ ಬಿಟ್ಟು ನಿಂಬೆಹಣ್ಣು ತಿಂದರೆ ನಿಂಬೆಹಣ್ಣು ಫುಲ್ ಸ್ವೀಟ್. ಪುಳಿ ಆ ಪುಳಿನಿದ್ದಿ ಬಾಯಿ ಐದು ತಿಂದ ಒಂದು ಹಣ್ಣು ಕೊಟ್ಟಿದ್ದೆ, ತಗೋ. ಅರ್ಧ ನಿಂಬೆಹಣ್ಣು ಅದು ತಗೋ. ಇದು 2 ಕಾಯಿ ಅಷ್ಟೇ ಅಲ್ಲ, 2 ಕಾಯಿ. ನೆನ್ನೆ ಮಕ್ಕಳೆಲ್ಲ ಮೊನ್ನೆ ಕೊಯ್ದ್ರು. ಫುಲ್ ರೆಡ್ ಆಗುತ್ತೆ ಇಷ್ಟು ಹಣ್ಣು. ಇಷ್ಟೇ ಪವರ್ ಜಾಸ್ತಿ. ಇದೀಗ ತಿಂದು ಸ್ವಲ್ಪ ಸಿಪ್ರಿ ಬಾಯಿ ತೊಳ್ಕೋ. ಅಂತಂತದ್ದು ಸ್ವಲ್ಪ ಆಯ್ತಿಗೂ ಸ್ವಲ್ಪ ಸ್ವೀಟ್ ಕಡಿಮೆ ಇರ್ಬೋದು. ಇದು ಇನ್ನು ನಾಳೆಗೆ ಹಣ್ಣಾಗ್ತಿತ್ತು. ಕರಂಡೆಕಾಯ ಇದೆಲ್ಲ ಗಿಡ. ಯಾವ ಗಿಡ ಇದು? ಇದು ಮಿರಾಕಲ್ ಫ್ರೂಟ್. ಈ ಹಣ್ಣು ತಿಂದು 2 ನಿಮಿಷಕ್ಕೆ ನಿಂಬೆಹಣ್ಣು ತಿಂದ್ರೆ ಫುಲ್ ಸ್ವೀಟ್. ಫುಲ್ ಜಗಿಬೋದು ಸಿಪ್ಪೆ ಸಮೇತ. ಅದೇ ಹಣ್ಣು ಹಿಂಗ್ ಬೇಕಾ? ಹಣ್ಣು ಆಗ್ತಾ ಇದೆ ಅದರಲ್ಲಿ. ಒಂದು ನಿಂಬೆಹಣ್ಣು ತಗೋ. ಚೂರಸ ಯಾವ ಪುಳಿ ಜೊತೆ ಪುಳಿ ಪುಳಿಯ ಅಪ್ಪಗ ಒಂಚೂರು ತೈರು. ಒಂದು ನಿಮಿಷ, 2 ನಿಮಿಷ. ತೈರೋಡಿಗೆ ಬೊಕ್ಕಾನ್ ನಿಂಬೆಹಣ್ಣು ಪೂರ್ತಿ ತಿನ್ಬೋದು. ದೈತು ನಾಡ್ದು ಮಿರಾಕಲ್ ಫ್ರೂಟ್ ಹೆಸರಲ್ಲೇ ಮಿರಾಕಲ್, ಮ್ಯಾಜಿಕ್ ಆ ಥರ. ನಿಂಬೆ ತಿನ್ನ ಏನಾಗಲ್ಲ. ನಿಂಬೆ ತಿನ್ಲೇಬೇಕಾ? ನಿಂಬೆ ತಿಂದ್ರೆ ಅದ್ರದ್ದು ಗುಣ ನೋಡಿ ಹಣ್ಣು ಗುಣ ಇಲ್ಲ ಅಂತ. ಸಕ್ಕರೆ ಅಂಶ ಏನಿಲ್ಲ ಅದ್ರ. ಆ ಕಾಯಿ ಮಿರಾಕಲ್ ಫ್ರೂಟ್. ಇದು ಜಬೋಟಿಕಾ ಅಂತ. ಜಬೋಟಿ ಎಂತ ಮರ ದ್ರಾಕ್ಷಿ. ಇದು ದಂಟಲ್ಲೇ ಫುಲ್ ದ್ರಾಕ್ಷಿ ತರ ಹಣ್ಣು ಬಿಡುತ್ತೆ. ಗಿಡದಲ್ಲೇ ದ್ರಾಕ್ಷಿ. ಇಲ್ಲ ಇಲ್ಲ, ಇನ್ನೊಂದು 1 ವರ್ಷ ಬೇಕು. ಈಗ ಇದಕ್ಕೆ ಎಷ್ಟು ವರ್ಷ? ಬನ್ನಿ, ಈಗ ಮೊನ್ನೆ ನೆಟ್ಟಿದ್ದು 1 ತಿಂಗಳು ಆಯ್ತು ಅಷ್ಟೇ. 1-2 ತಿಂಗಳು ಆಯ್ತಾ ಅಂತ. ಮರ ದ್ರಾಕ್ಷಿ. ಈ ಎಲ್ಲ ಮನೆಯಲ್ಲೇ ಮಾಡ್ಕೋಬಹುದು. ದನ ಇದೆಯಾ? ಹಸು ಇದೆಯಾ ನಿಮಗೆ? ನಿಮ್ಮಲ್ಲಿ ಹಸು ಎಷ್ಟಿದೆ? ದನ ಒಂದುಂಟು, ಕರು ಉಂಟು. ಹಸುವಿನ ಗೊಬ್ಬರ ಮುಖ್ಯ. ಹಸು ಇದ್ರೇನೆ ಕೃಷಿ ಆಗುದು. ಗೊಬ್ಬರ ಈ ತೊಟ್ಟಿ ಕಟ್ಟಿ ಆ ತರ ಮಾಡ್ತಿರೋದು ನಾವು. ಆಳೆ ಪಟ್ಟೆ ಅದು ವೇಸ್ಟ್ ಹಾಕಿ ಅದ್ರ ಮೇಲೆ ಸಗಣಿ ಹಾಕಿ. ಹಸುವಿನ ಗೊಬ್ಬರ ಇಲ್ಲದ್ರೆ ಕೃಷಿ ಆಗಲ್ಲ. ಏನೆಲ್ಲ ನೋಡಿದ್ರಿ ಈಗ? ಜೀವಾಮೃತ. ಜೀವಾಮೃತ ಮೇಯ್. ಏನೆಲ್ಲ ನೋಡಿದ್ರಿ? ನೋಡಿದ್ದೇನೆಲ್ಲ? ಇಲ್ಲಿ ವಿಶೇಷವಾಗಿ ಏನಿತ್ತು ನೋಡಿ? ಎಲ್ಲೂ ಇಲ್ಲದೊಂದು ಬಟಾಟೆ ಗಿಡ, ಆಮೇಲೆ ಹೂಕೋಸು, ಆಮೇಲೆ ಕಾಲಿಫ್ಲವರ್, ಆಮೇಲೆ ಒಂದು ಮಿರಾಕಲ್ ಗಿಡ. ಅದೆಲ್ಲಿ ನೋಡ್ಲಿಕ್ಕಿಲ್ಲ. ನಾನು ಕೂಡ ಇಲ್ಲಿ ನೋಡಿದ್ದು. ಮತ್ತೆ ಇನ್ನೊಂದು ಮರದ್ರಾಕ್ಷಿ ಅಂತ ಹೊಸದಾಗಿ ನೋಡಿದ್ದು. ಅದೆಲ್ಲಿ ಸಿಗಲ್ಲ. ಇದ್ರದ್ದು ಮೇಡಮ್ ತುರ್ಸುತ್ತಿದ್ದು. ಇದು ಈ ದಂಟನ್ನು ತೆಗ್ದು, ದಂಟನ್ ಮಾತ್ರ ಒಂದು 10 ಪೀಸ್ 5 ಪೀಸ್ ಎಲ್ಲ ತೆಗ್ದು ಫುಲ್ ಈ ಸಿಪ್ಪೆನ ತೆಗಿಬೇಕು. ಈಗ ಹೇಳಿದ್ರೆ ನಾರು ಬರುತ್ತೆ. ಈ ನಾರನ್ನ ತೆಗ್ದು ಕ್ಲೀನ್ ಮಾಡಿ ಇಟ್ಕೋಬೇಕು. ಕ್ಲೀನ್ ಮಾಡಿ ಇಟ್ಕೊಂಡು ನಾವೀಗ ಪಲ್ಯಗಳು ಮಾಡಲ್ವಾ, ಟೊಮೊಟೊ, ಈರುಳ್ಳಿ, ಪಲ್ಯಗಳಿಗೆ ಏನೇನು ಹಾಕ್ತೀವಿ ಅದನ್ನ ಹಾಕಿ ಅದನ್ನ ಹಾಕಿ ಒಣ ಮೆಣಸು ಹಾಕ್ಬೇಕು. ಹಸಿ ಮೆಣಸೆಲ್ಲ ಹಾಕ್ಬಾರ್ದು. ಪಲ್ಯ ಮಾಡಬೇಕು. ಒಣಗಿದ ಮೆಣಸು ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ಆ ಎಣ್ಣೆಲೆ ಬೇಯ್ಬೇಕಿದ್ದು. ನೀರ್ಗಿರಿ ಏನು ಹಾಕ್ಬಾರ್ದು. ಅದನ್ನ ಮಾಡಿ ಟೊಮೊಟೊ, ಈರುಳ್ಳಿ ಇದ್ದು ಅದರಲ್ಲೇ ಉದ್ದಿನ ಬೇಳೆ,
ಬೇರೆ ಇದ್ರೆ ಬಳ್ಳಿಯಾ? ಹಾ ಇದೆಲ್ಲ ಬಳ್ಳಿ. ಇದ್ರಲ್ಲಿ ಕಾಯಿ ಏನಾಗಲ್ಲ, ಕಾಯಿ ಆಗಲ್ಲ, ಇದೆ ಹೂ ಆಗಲ್ವಾ? ಇಷ್ಟೇ. ತುಳುವಿನಲ್ಲಿ ಇದಕ್ಕೆ ಸಂದು ಬಳ್ಳು ಅಂತ ಹೇಳ್ತಾರೆ. ಗಂಟು ನೋವು ಏನಿದ್ರು ಇದೇ ಗಿಡ ಇನ್ನೊಂದುಂಟಲ್ಲ, ಯಾವುದು ಇದಾಗುತ್ತೆ, ಡ್ರ್ಯಾಗನ್ ಫ್ರೂಟ್, ಅದು ಸ್ವಲ್ಪ ಬೇರೆ ಅಲ್ಲ, ತಮ್ಮಣ್ಣ ಅಂತ ಇದು ತಮ್ಮ ಆಗಿರ್ಬೇಕು. ಅದು ಕಳ್ಳಿ ಗಿಡದಾಗೆ ಅಲ್ಲ. ಹೌದು, ಇದು ತಮ್ಮ. ಅದನ್ನ ಚಟ್ನಿ ಮಾಡಿ ಒಂದ್ 6 ತಿಂಗಳೆಲ್ಲ ಫ್ರಿಜ್ ಅಲ್ಲಿ ಅದರಲ್ಲಿ ಮುಳ್ಳುಂಟಲ್ಲ. 6 ತಿಂಗಳು ಇಡ್ಬೇಕು. ಫ್ರಿಜ್ ಅಲ್ಲಿ ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು, ನಮಗೆ ಟೈಮ್ ಇಲ್ಲ ಮಾಡಕ್ಕೆ ಅಂದ್ರೆ ಒಂದ್ 6 ತಿಂಗಳು 1-2 ತಿಂಗಳೆಲ್ಲ ಇಟ್ಕೊಂಡು ಫ್ರಿಜ್ ಅಲ್ಲಿ ತಿನ್ಬೋದು. ನೀಟ್ ಪಾವಡು ಫಸ್ಟ್ ಉಣ್ಗಾತು ನೀಟ್ ಪಾವಡು ಉಣ್ಗತ್ತು 7 ದಿನ ಉಣ್ಗಾವಡು ಇಂಚ ಪಾಟು ಉಣ್ಗಾವಡು ಉಣ್ಗಾತು ಅಡ್ಡ ಇನ್ನು ಹಿಂದೆಲ್ಲ ಕಾವು ಇನ್ನೇನು ಪೊರ್ಲು ದೆಕ್ಕುಡು ದೆಕ್ಕದು ಇಂಚ ಕುತ್ತದಿರು ಇಂಚ ಕುತ್ತದಿತ್ತು ಅಡ್ಡ ಸ್ಮೂತ್ ಹಿಂದೆ ಸ್ಮೂತ್ ಸ್ಮೂತ್ ಮತ್ತೆ ಮಲ್ಲ ವಂಡ ಎಂದಿಟ್ಟು ಒಂಜಿ ಆವತ್ತೆ ಎಲ್ಲಿ ವಂಡ ಇಂದು ಎಲ್ಲಿ ಡೈ ಒಂದು ಎಲ್ಲಿ ಇನ್ನೊಂದು ಇಂದೊಂಡ ಎಂದಕ್ಕೆ ಇಂದು ಗ್ಯಾಸ್ ಗ್ಯಾಸ್ ಏನು ಪೊತ್ತದು ಅಂದ್ರೆ ಅಡ್ಡ ಬೆಚ್ಚ ಅವರು ಸಾಧಾರಣ ಅಡ್ಡ ಕೈ ಪಾಟ್ರದಿಲ್ಲ ಅಂದ್ರೆ ಬೆಚ್ಚ ನಿಂಚೆದಿಲ್ಲ ನಿಂಚೆದಿತ್ತು ವಾಪಸ್ ನೇನು ಆಡಿ ಕೊಡ್ಪಾನ ಅದನ್ನ ಆಕಾರ ಬಂದಿದ್ದು ಇನ್ನೊಂದು ಆಡ ಇಂಚ ಟೈಟ್ ಅಂದ್ರೆ ಮುಂದೇನು ಇಂದೇ ಟಣ್ಣ ಇಂಕ್ಲಿ ಬೇರೆ ಕರೆಂಟ್ ದಿನ 2,000 ಪ್ಲೇಟ್ ಹಾಕು ಮಿನಿಮಮ್ 2,000 ಪ್ಲೇಟ್ ಹಾಕು ಇಂಕ್ಲಿ ಆಲ್ರೆಡಿ ಕರೆಂಟ್ ಬಿಲ್ ಕಟ್ಟು ಇಂದೇ ಟಣ್ಣ ಇಂಕ್ಲಿ ದಾಳ ಇಂಕ್ಲಿ ಬೊಡ್ಚನ ಕೊಂಚ ಗ್ಯಾಸ್ ಅಂಜನ ಒಪ್ಪಂತ ದಿಟ್ಟು ಇಂಕ್ಲಿ ಇಟ್ಟು ದಾಳ ತೊಂದರೆ എന്നിട്ട് ഈ പുള്ളിയുടെ ഇഞ്ച കട്ട് വന്നതല്ല എന്നിട്ട് ഏത്തിക്കണ്ട ಮಂತ್ರಿ ಇಂದಿಟ್ಟು ಡೈ ಎಲ್ಲಿ ಮಲ್ಲ ಹಿಂದೆ ಇಲ್ಲೇ ತಿಕ್ಕೊಂಡು ಎಲ್ಲಿ ಡೈ ಉಂಡು ಅಲ್ಪ ಅಂಜಿಟ್ಟು ಮುಲ್ಪ ಪೋಪು ಜೇವು ಅಂಚಕ ಯಾನ ಇನ್ನು ಮನ್ ಪೇರ ಈ ಮೆಷಿನ್ಗೆ ಏತುಂಡ ರೇಟ್ ಇದಕ್ಕೆ 15,000 15,000 ಒಂದು ಬಿಟ್ಲಾಡ್ ತಿಕ್ಕೊಂಡು ಓ ಬೆವರಡ್ಡು ನನ್ನ ಮನ್ ಪೇರ್ ನೆಜ್ಜೆ ಅವರಡ್ಡು ಹಾಂ ಎಲ್ಲಿ ಎಲ್ಲಿ ಅವನತ್ತೆ ನಾವು ರಿಜೆಕ್ಟ್ ಅಂತ ದಿಟ್ಟಂಜಿ ಸೈಡ್ ಬೋಡ್ಸಿ ತೆಂಕ್ ಮೂಜೆ ಉಂಡು ಹಾಂ ಅಂಚೆ ಮೂಜೆ ಉಂಡು ತೋಟ ಬರೋ ಇದು ಈರು ಪಿದಾಯ್ದು ಪಾಲ ಎತ್ತೋನರ ಅದು ಈರು ಪಿದಾಯ್ತಂಡ 1,000 ರೂಪಾಯಿ ಇಟ್ಟರು ಪಾಳೆ ಒಂದರೆ ಕೆಲವು ಜನರು ರಡ್ಲ ದೆಪ್ಪು ಐಟು ನನ್ನ ಕಟ್ಟಾಟು ಸಾಧಾರಣ ಒಂದು 25 ಇಪ್ಪು 25 ಒಂಜಿ ರಡ್ಡು ಮೂಜಿ ವೇಸ್ಟ್ ಅದು ದಾಳ ಮಣ್ಪೇರ್ ಹಾಕಿ ಕೆಲವು ಎಲ್ಲಿ ಹಾಕೊಂಡು ಕೈಟ್ ಎಲ್ಲಿ ಹಾಕಿ ನಮ್ಗೆ ಡಿಮಾಂಡ್ ಇತ್ತನ ಮಣ್ಪೇರ್ ಹಾಕೊಂಡು ಇಜ್ಜನ ವೇಸ್ಟ್ ಪೂರ ಸೂಟಣ ಅಂತೂ ಮಿನಿಮಮ್ ಏತ್ತು ಇಜ್ಜಲ್ಲ ಒಂಜಿ ಪಾಯಿಂಟ್ 1 ರೂಪಾಯಿ ತಿಕ್ಕು ಒಂಜಿ ಪ್ಲೇಟ್ 1 ರೂಪಾಯಿ ಇತ್ತಲ್ಲ ಒಂಜಿ 6 ರೂಪಾಯಿ ಕೊಂತ ಒಂಜಿ ಅಯ್ಯೋ ಇಷ್ಟು ಎಷ್ಟದಿಲ್ಲ ಈಗ ಇದು ನಿಕ್ಲು ಕೊರ್ನಾಗ ಒಂಜಿ ಪಾಳಿಗೆ ಐತೆ ರೇಟ್ ಒಂಜಿ ಪಾಳಿಗೆ ಹತ್ತು ಒಂಜಿ ಬಟ್ಟಲಿಗೆ ಐತೆ ರೇಟ್ ಇದಕ್ಕೆ 5 ರೂಪಾಯಿ ತಗೋರ್ಪ 5 ರೂಪಾಯಿ ಇಲ್ಲಿ 4 ರೂಪಾಯಿ ಹಾಂ ಹಾಂ ಅಪ್ಪ ಇತ್ತು ಅಸಲ್ ತುಪ್ಪನಲ್ಲಿ 5 ರೂಪಾಯಿ ಒಂಜಿ ಪಾಳೆ ಇರುತ್ತೆ ಒಂಜಿ 5 ಪೈಸೆ ಇದು ನಿಕ್ಲು ಬೇತನಕ್ಕೂ ಮನ್ಪೇರ ಕೊರ್ಪುನ 1 ರೂಪಾಯಿ ಕೊಡವು ಅಂದಂದು ಅಪ್ಪ ರಡ್ಡರ ಒಂಜಿ 3,000 ರೂಪಾಯಿ ಅಂದು 3,000 ಒಂಜಿ 4 ರೂಪಾಯಿ ಬರ್ತದೆ ಪ್ಯಾಕಿಂಗ್ ಚಾರ್ಜ್ ಪೂರ 4 ರೂಪಾಯಿ ಬರ್ತದೆ ಅಪ್ಪ ಒಂಜಿ ಪಾಲ್ ರಡ್ಡು ಪ್ಲೇಟ್ ಅಂಡ 6 ರೂಪಾಯಿ 5 ರೂಪಾಯಿ ಬರ್ತದೆ 5 ರೂಪಾಯಿ ತಿಕ್ಕು ಒಂಜಿ ಪ್ಲೇಟ್ 2 ರೂಪಾಯಿ ಲೆಕ್ಕ ಗ್ಯಾಸ್ ಕಂಪ್ಲೀಟ್ ಆಯ್ತದ 1 ರೂಪಾಯಿ 2 ರೂಪಾಯಿ ಬುಕ್ ವೇಸ್ಟ್ ಬಾಳೆದ ಪೂರ ಆಯ್ತದ 1 ರೂಪಾಯಿ ಎಂತ ತಿಕ್ಕು ಪ್ಲೇಟ್ ಲಾಭ 1 ರೂಪಾಯಿ ತಿಕ್ಕು ಬುಕ್ಕ ನಮ್ಮ ಇನ್ನು ಮನ್ಪುನ ಇಟ್ಲೋಣ ಅದು ಕರೆಕ್ಟ್ ಆತ ಕೆಲವು ಮುಂಜಿ ದಿಪ್ಪು ಕರೆಕ್ಟ್ ಆತ ದಿಪ್ಪುಡು ಜನಕ್ಕೆ ಇಲ್ಲ ಪಾಳೆಗ್ಲ ಮಲ್ಲ ಪಾಳೆಗೆ ದೆಪ್ಪುನಂದ್ರೆ ಬುಕ್ಕ ಪಾಳೆ ದಿಕ್ಕು ಈ ಮಲ್ಲ ಪಾಳೆ ದಿಕ್ಕಿನ ಟೈಮ್ ಉಂಟು ಎಲ್ಲೆ ಡೈಟ್ ದೆಪ್ಪುಡು ಎಲ್ಲೆ ಡೈಟ್ ಇತ್ತಿನ ಮೂಜಿ ದಿಕ್ಕು ಅಪ್ಪ ಒಂಜಿ ಪ್ಲೇಟ್ ಐಟೆಂಕ್ಲೆ ಫುಲ್ ಲಾಭನೆ ರಡ್ಡದೈಟ ಅಸಲ್ ಇತ್ತನ ಒಂಜಿ ಟೆಂಕ್ಲೆ ಲಾಭ ಅಂಚ ಆ ರೀತಿ ತಗೊಂಡು ನಮ್ಕತೆ ವರ್ಕ್ ಕೊರಂಜಿ ಖರ್ಚು ಬಣ್ಣಲ್ಲ ಬುಕ್ಕ ಮಲ್ಲ ಎಂದು 15,000 ಪೂರ 15,000 ಇನ್ನು ಪಾಳೆ ಬಗ್ಗೆರೆ ಬಡದ ಅದು ಕಾಯರೆ ಬಡದ ಕಾಯ್ತು ಸರಿ ಸೆಟ್ ಆಗ ಕಾಯ್ದು ಇಂದು ಸರಿ ಸೆಟ್ ಆತಿಪ್ಪಲ್ಲೇ ಹಾಂ ಹಾಂ ಇಂದത്തെ ಬಗ್ಗದಿತ್ತು ಪೊನ್ನವು ನೀರು ರೈತನ ಪಗ್ಗೊತ್ತೀನಿ ಗಂಜಿ ತಿಂತೀನಿ
ಒಂಜೂರು ಸಲ ಇಂದು ದಾಡೆ ಬರ್ಪುಣೆ ಹೋಯ್ತು ದಾಡೆ ಅರ್ಪಣೆ ಸಾಧಾರಣ ಒಂಜಿ 2 ವರ್ಷ 2 ವರ್ಷ ಇಡದ ದಾಡೆ ಬರಡಲ್ಲ ಅವ ಆಣೆಗೆ ಪೊಣ್ಣು ಪೊಣ್ಣು ರಡ್ಡು ಪೊಣ್ಣು ಆಣೆಗಳ ಪೊಣ್ಣು ರಡ್ಡೆಗಳ ದಾಡೆ ಬರಲ್ಲ ಇದಕ್ಕೆ ನಮ್ಮತ್ತೆ ಬೇತೆ ದಾಳ ವೇಸ್ಟ್ ಮಾಡಿದೆ ಕೋರ್ತೆ ವೇಸ್ಟ್ ಅವು ಇದು ದಾಳ ಮಾಡಿ ಖಾಲಿ ತರಕಾರಿ ವೇಸ್ಟ್ ಮಾತ್ರ ಮಾಡಿ ಹೋಟೆಲ್ ತಾವು ಬೇತೆ ದಾಳ ಮಾಡಿರ್ತೀವಿ ಮಾಂಸಾಹಾರದ ದಾಳ ಮಾಡುಜಾರು ಮಾಂಸಾಹಾರದ ಇದರ ಬಾಡ ಅವು ಇದು ಸುರ್ತ ಕಿನ್ನಿ ಅನ್ನೋದು ಅಂಚಾರ ಕಿನ್ನಿಗಳು ಒಂಜಿ ಸಾಧಾರಣ ಒಂದು 20 ಕಿನ್ನಿಗಳು ಹುಟ್ಟೋದು ಇಟ್ಬಿಟ್ಟು ಅಡ್ಡ ಆರೋಗ್ಯತನ ಹತ್ರಲ್ಲ ಒಂದು 20 ಕಿನ್ನಿಗಳು ಹುಟ್ಟ ಅವು ಅಲ್ಪ ಇತ್ತು ನಾವು ಆಣ ಮಂಜು ಅವು ಹಿಂದೂ ಬೊಣ್ಣು ಹಾಂ ಅವು ಕೆಲ ಪೂಜೆ ಕೂಡ ಕೊಡ ಗೊಂದಲಿ ಪೂಜೆ ಅಡ್ಡದ ಬುಕ್ಕಿಂಗ್ ಹಾಕಂడి ಹಾಂ 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 ಸೊ ಫ್ರೆಂಡ್ಸ್ ಅಧ್ಯಯನ ಪ್ರವಾಸದ ಒಂಜಿ ವಿಡಿಯೋ ತೀರತ ಇಟ್ಟು ಕೆಲವೊಂಜಿ ಮಾಹಿತಿ ನಿಕ್ಲೆಲ್ಲ ತಿಕ್ಕದುಪ್ಪುಂದು ಎನ್ನುವೆ ಅಂಡ ಒಂಚೂರು ಗಡಿಬಿಡಿ ಆಂಡು ವಿಡಿಯೋ ಅಂತಾರಲ್ಲ ಮಾತೆರ್ಲ ಅಂಚಿ ಇಂಚಿ ಪೋಣಾಗ ಒಂಚೂರು ಬಂಗ ಆಂಡು ವಿಡಿಯೋ ಅಂತಾರೆ ಅಂಚಾದು ಒಂಚೂರು ಚೂರು ಎಂಕ್ ತೆರಿನ ಮಟ್ಟಿಗೆ ವಿಡಿಯೋ ಅಂತದ್ದು ನಿಕ್ಲಿಲ್ಲ ಐನು ತುಶ್ವಾನಂಚನೊಂಜಿ ಪ್ರಯತ್ನ ಅಂತದೆ ಅಂಚನೆ ನಾನೊಂಜಿ ಕಡೆಗೆ ಎಂಕ್ಲೆ ವೃದ್ಧಾಶ್ರಮಗೂ ಪೋತ ಮುಲ್ಪದ ನಮ್ಮ ಕನ್ಯಪಾಡಿದ ಅಲ್ಪದ ಆಶ್ರಯ ವೃದ್ಧಾಶ್ರಮ ಅಡಿಗೆ ಹೋತಾವ ಅಲ್ಪದ ವೀಡಿಯೋ ನೆಕ್ಸ್ಟ್ ಪಾಡೊಂದಿಲ್ಲ ದಯಪಂಡ ಅಂದು ಮಸ್ತ್ ಲಾಂಗ್ ಆಪುಂಡು ಅಂಚ ಏನು ಹಿಡ್ದವರ ಏನು ಬೇತೇನೆ ಪಾಡೊಂದಿಲ್ಲ ಅಂಚ ನಿಕ್ಲೆಗೆ ಇದರ ಬಗ್ಗೆ ದಯತಾಂಡ ಕಮೆಂಟ್ ಮನ್ಪೇರಿದ್ದಾನ ಕಮೆಂಟ್ ಮನ್ಪ್ಲಿ ಅಂಚನೆ ನಾನೊಂಜಿ ವೀಡಿಯೋ ಇಟ್ಟು ನಿಕ್ಲಾದು ಮರ್ಪೆ ಅಡೆಮುಟ್ಟ ನಿಕ್ಲೆ ಶೇರ್ ಮನ್ಪ್ಲೆ ಈ ವಿಡಿಯೋನು ಲೈಕ್ಲೆ ಮನ್ಪ್ಲಿ ನಾನೊಂಜಿ ವೀಡಿಯೋ ಇಟ್ಟು ನಿಕ್ಲಾದು ಬರ್ಪೆ ಅಡೆಮುಟ್ಟ ಈ ವಿಡಿಯೋ ತಿನ್ನ ನಿಕ್ಲಿ ಮಾತಾಡಿಗ್ಲಾ ಸುಮ್ಮನೆ